ನೀನು ಕೇಳಿದೆಯಲ್ಲ, 6 ಗ್ರಹಗಳನ್ನು ಒಂದ್ ಕಡೆ ಬಿಡು. ಈಗ ಇರುವುದೇ ಮುಖ್ಯವಾದ ಗ್ರಹ, ಎಲ್ಲ ಗ್ರಹಗಳಿಗಿಂತಲೂ ಶ್ರೇಷ್ಠವಾದ ಗ್ರಹ ಅಂತಂದ್ರೆ 7ನೇ ಸ್ಥಾನದಲ್ಲಿರುವ ಮಹಾಮಹಿಮನೆ ಆ ಸೂರ್ಯತನೆಯನು, ಛಾಯಾ ಮಾರ್ತಾಂಡನು, ಭಕ್ತವತ್ಸಲನು, ಆ ದಯಾಗಣನಾದ ಶನೇಶ್ವರ ಸ್ವಾಮಿ ಇವನೇ 7 ಸ್ಥಾನದಲ್ಲಿರುವಂತಹ ದೇವರು. ಯಾರು? ಶನೇಶ್ವರನು. ಹೌದಾ? ಹೇಳಿ ಸ್ವಾಮಿ. ಆಗ ಮಹಾಮಹಿಮರಾದ ಗುರುಗಳು ಆ ಶನೇಶ್ವರ ಗ್ರಹದ ವಿಚಾರವನ್ನು ಹೇಳಬೇಕಾದ್ರೆ, ಮೊದಲು ಭಗವಂತನ ಪೂಜೆ ತಿಳ್ಕೊಳ್ಳೋ. ಪವಿತ್ರವಾದ ಜೊನ್ನೆಯನ್ನು ತಗೊಂಡು ಅದರಲ್ಲಿ ಕರಿಯ ಎಳ್ಳನ್ನು ತುಂಬಿ ಕುದುರೆಯ ಲಾಳದಿಂದ ಮಾಡಿದಂತಹ ಶನಿದೇವರ ವಿಗ್ರಹವನ್ನು ಅದರಲ್ಲಿ ನಿಲ್ಲಿಸಿ, ಪಕ್ಕದಲ್ಲಿ ಕೂರ್ಮಾಂಡವನ್ನು ಅಂದ್ರೆ ಕುಂಬಳಕಾಯಿಯನ್ನು ಪಕ್ಕದಲ್ಲಿಟ್ಟು, ಆ ಭಗವಂತನಿಗೆ ತುಳಸಿ ಹಾರ ಅಂದ್ರೆ ಬಹಳ ಇಷ್ಟ. ಶನೇಶ್ವರ ಸ್ವಾಮಿಗೆ ತುಳಸಿ ಹಾರವನ್ನಿಟ್ಟು, ದಯಾಗಣನಾದ ಶನಿದೇವರಿಗೆ ಕರಿ ಅಂಚಿನ ವಸ್ತ್ರವನ್ನಿಟ್ಟು, ಕರಿ ಬಣ್ಣದ ಪುಷ್ಪವನ್ನಿಟ್ಟು, ಕಹಿಯಾದ ಆಹಾರವನ್ನು ಶನಿದೇವರಿಗೆ ಅರ್ಪಿಸಿ. ಎಲ್ಲ ಕಹಿಯಾಗಿರ್ಬೇಕು, ಕರಿ ಅಂಚಿನ ವಸ್ತ್ರ ಇರಬೇಕು, ಕರಿ ಬಣ್ಣದ ಹೂವ ಇರಬೇಕು, ಕಹಿಯಾದ ಆಹಾರ ಬಾಯಿ ಬಿಟ್ಕೊಳ್ಳೋಕ್ಕಾಗಬಾರ್ದು. ಅಂತ ಕಹಿಯಾದ ಆಹಾರವನ್ನು ಆ ದಯಾಗಣನಾದ ಶನೇಶ್ವರ ಸ್ವಾಮಿಗೆ ಅರ್ಪಿಸಿ ದೀರ್ಘದಂಡ ಪ್ರಣಾಮವನ್ನು ಮಾಡಬೇಕು. ಶನಿದೇವರಿಗೆ ಯಾವತ್ತೂ ನಾವು ನಿಂತ್ಕೊಂಡು ನಮಸ್ಕಾರ ಮಾಡಬಾರ್ದು. ಹಿಂಗೆ ಎಲ್ಲ ದೇವರುಗಳಿಗೂ ಮಾಡಿದಂಗೆ ನಮಸ್ಕಾರ ಸ್ವಾಮಿ ಎನ್ನಬಾರ್ದು. ನೆಲದ ಮೇಲೆ ಮಲಕ್ಕೊಂಡು ದೀರ್ಘದಂಡ ಪ್ರಣಾಮಗಳನ್ನು ಮಾಡಿದಾಗ ದಯಾಗಣನಾದ ಶನೇಶ್ವರ ಸ್ವಾಮಿಗೆ ಆನಂದವಾಗ್ತದಂತೆ. ಆ ದೀರ್ಘದಂಡ ಪ್ರಣಾಮವನ್ನು ಮಾಡಿ ಆ ಭಗವಂತನಾದ ಶನೇಶ್ವರ ಸ್ವಾಮಿ ಮಂತ್ರವನ್ನು ಹೇಳಬೇಕಂತೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ಶನೇಶ್ವರಂ ಶನೇಶ್ವರಂ. ಶನಿದೇವರ ಪಾದಾರವಿಂದವೇ ಗತಿ ಗೋವಿಂದ ಗೋವಿಂದ. ಕೇಳ ರಾಜ ಸತ್ಯವ್ರತನೇ, ಕೇಳ ರಾಜ ಸತ್ಯವ್ರತನೇ, ಬೇಳುವೆನು ನಾಶನಿಯ ಮಹಿಮೆಯು. ಕಾಲನಾಗ್ರಜನಾದ ಶನಿವರ ಕಾಲ ಭೈರವನನ್ನು ಪೂಜಿಸಿ, ಕಾಲನಾಗ್ರಜನಾದ ಶನಿವರ ಕಾಲನಾಗ್ರಜನಾದ ಶನಿವರ ಕಾಲ ಭೈರವನನ್ನು ಪೂಜಿಸಿ, ಕಾಲವರೆಯುವ ಕಷ್ಟಬಲ್ಲನೋ. ರೂಪನು ಭದ್ರಕಾಯುವನ್ನು ಕ್ಷುದ್ರರನ್ನಗಿಸುವ ತೀರನು, ರುದ್ರರೂಪನು ಭದ್ರಕಾಯುವನ್ನು ಕ್ಷುದ್ರರನ್ನಗಿಸುವ ತೀರನು. ಕ್ಷುದ್ರತನದಲ್ಲಿ ಮೆರೆದವರನ್ನು, ಕ್ಷುದ್ರತನದಲ್ಲಿ ಮೆರೆದವರನ್ನು ಚಿತ್ರ ಮಾಡುವರು. ಕಾಲಕಾಲಕನಾಗಿ ನೈವನು, ಕಾಗವಾಹನನಾಗಿ ಚರಿವನು, ಯೋಗ ದೃಷ್ಟಿಯೊಳೆಲ್ಲವಲ್ಲನು ಹೇಳವಲಿಯನು ಕಾಯಬಲ್ಲನೋ. ತಾನು ಹುಟ್ಟಿದ ಸಮಯದಲ್ಲಿ ತಂದೆಯಾದ ಸೂರ್ಯದೇವಗೆ, ತಾನು ಹುಟ್ಟಿದ ಸಮಯದಲ್ಲಿ ತಂದೆಯಾದ ಸೂರ್ಯದೇವ ಕುಷ್ಠರೋಗವು ನೀಡಿದಂತ, ಕುಷ್ಠರೋಗವು ನೀಡಿದಂತ ಸುಲಭನವನು. ಭಾರತೀಯ ಕೈ ಕಾಲುಗಳನ್ನು ಎಡವನಾಗಿ ಮಾಡಿದವನು, ಭಾರತೀಯ ಕೈ ಕಾಲುಗಳನ್ನು ಎಡವನಾಗಿ ಮಾಡಿದವನು, ಅಶ್ವದ ಕಣ್ಣುಗಳನ್ನೆಲ್ಲ ಕಾಣಲಾಗಿದೆಯ. ಶನಿದೇವರ ವಿಚಾರವನ್ನು ಹೇಳ್ತಾ ಇದ್ರೆ ಅಷ್ಟೊತ್ತು ಸತ್ಯವ್ರತ ಮಹಾರಾಜನು ನಗನಗತ ಕೂತ್ಕೊಂಡಿದ್ದ.
ಯಾವಾಗ ಶನಿದೇವರ ವಿಚಾರವನ್ನು ಹೇಳ್ತಾ ಆ ಬ್ರಾಹ್ಮಣೋತ್ತಮರು ತಾನು ಹುಟ್ಟಿದ ಸಮಯದಲ್ಲಿ ತಂದೆಯಾದ ಸೂರ್ಯದೇವನಿಗೆ ಕುಷ್ಠರೋಗವನ್ನು ಕೊಟ್ಟ ಅಂತ ಹೇಳಿದ್ನೋ, ಸತ್ಯವ್ರತರಾಜನ ಮನಸ್ಸು ಬದಲಾಗೋಯ್ತು. ನಿಲ್ಲಿಸಿ ಪುರೋಹಿತರೆ, ಏನಂದ್ರೆ ಮತ್ತೊಂದು ಸಾರಿ ಹೇಳಿ. ಏನ್ ಹೇಳ್ತಾ ಇದ್ರಿ? ಮತ್ತೊಂದು ಸಾರಿ ಹೇಳಿ ಪುರೋಹಿತರೆ. ತಾನು ಹುಟ್ಟಿದ ಸಮಯದಲ್ಲಿ ತಂದೆಯಾದ ಸೂರ್ಯದೇವಗೆ ಕುಷ್ಠರೋಗವು. ನಿಲ್ಲಿಸಿ ಸಾಕು. ಯಾರಾದ್ರೂ ಜನ್ಮ ಕೊಟ್ಟ ತಂದೆಗೆ ಕುಷ್ಠರೋಗ ಕೊಡ್ತಾರೆ ಅಂದ್ರೆ ಅವನೊಬ್ಬ ಮಗನೇ, ಅವನೊಬ್ಬ ಸತ್ಪುತ್ರನೇ. ಈ ಸತ್ಯವಂತರಾದ ಗ್ರಹಗಳ ಜೊತೆಯಲ್ಲಿ ಆ ಕೆಟ್ಟ ಗ್ರಹದ ವಿಚಾರವನ್ನು ಹೇಳ್ತಾ ಇದ್ರಲ್ಲ, ನಿಲ್ಲಿಸ್ರಿ. ಪುರೋಹಿತರಿ, ಯಾಕೆ ಮುಚ್ಚುಮರೆ ಮಾತಾಡ್ತಾ ಇದ್ರಿ? ಯಾಕ್ರಿ? ಏಕೆ ಮರೆ ಮಾಚಿ ಬೇಡ್ರಿ ಪಂಡಿತರೇ ನೀವು, ಏಕೆ ಮರೆ ಮಾಚಿ ಬೇಡ್ರಿ? ಸಕಲ ಗ್ರಹಗಳು ಏಕ ಗುಣದವರೆಂದು ಏಕೆ ಬೇಡುತ್ತಿರುವಿರಿ? ಸಕಲ ಗ್ರಹಗಳು ಏಕ ಗುಣದವರೆಂದು ಏಕೆ ಬೇಡುತ್ತಿರುವಿರಿ? ಏಕೆ ಏಕೆ ಮರೆ ಮಾಚಿ ಬೇಡ್ರಿ ಪಂಡಿತರೇ ನೀವು, ಏಕೆ ಮರೆ ಮಾಚಿ ಬೇಡ್ರಿ? ನಿಲ್ಲಿಸ್ರಿ. ಯಾಕ್ರಿ ಮುಚ್ಚು ಮರೆ ಮಾಡ್ತಾ ಇದ್ದೀರಿ? ಯಾಕೆ? ಸಕಲ ಗ್ರಹಗಳು ಏಕ ಗುಣದವರಂತ ಸುಳ್ಳು ಹೇಳ್ತಾ ಇದ್ದೀರಲ್ಲ ಪುರೋಹಿತರೆ, ಯಾಕೆ? ನಾನು ಇದನ್ನು ಒಪ್ಪೋದಿಲ್ಲ. 6 ಗ್ರಹಗಳನ್ನು ಬಿಟ್ಟು 7ನೇ ಸ್ಥಾನದಲ್ಲೇ ಈ ಶನಿಯ ವಿಚಾರವನ್ನು ತೆಗೆದುಬಿಡಿ. ಅವನೊಬ್ಬ ಒಳ್ಳೆ ಮಗನ, ದುಷ್ಟ ಮಗನನ್ನು ಹೋಗಿ ಸತ್ಪುತ್ರನನ್ನು ಅಂತ ಹೇಳ್ತಾ ಇದ್ದೀರಲ್ಲ ರೀ. ಯಾರಾದ್ರೂ ಜನ್ಮ ಕೊಟ್ಟ ತಂದೆಗೆ ಕುಷ್ಠರೋಗವನ್ನು ಕೊಡ್ತಾರ? ತನ್ನ ತಂದೆ ತಾಯಿಯಾದಂತ ಆ ಶಿವ ಪಾರ್ವತಿಯರ ಮಗನಾದ ಗಣೇಶನ ತಲೆಯಲ್ಲಿ ಕತ್ತರಿಸ್ಬಿಟ್ನು ಅಂತ ಹೇಳಿದ್ರಲ್ಲ, ಅವನೊಬ್ಬ ಮಗನೇ. ಸಾಕು ಸಾಕು ನಿಲ್ಲಿಸೈ ನಿಮ್ಮ ನುಡಿಗಳ ದುರಾತ್ಮನಾದ ಶನಿಯ ಮಾತು. ಸಾಕು ನಿಲ್ಲಿಸೈ, ಸಾಕು ನಿಲ್ಲಿಸೈ, ಸಾಕು ನಿಲ್ಲಿಸೈ. ಆ ಅನಿಷ್ಟದ ಮಗನನ್ನು ಮಹಾಪರಾಕ್ರಮಶಾಲಿ ಅಂತ ಹೇಳ್ತಾ ಇದ್ದೀರಲ್ಲ ಪುರೋಹಿತರೆ, ಸಾಕು ನಿಲ್ಲಿಸ್ರಿ. ಆಗ ಬ್ರಾಹ್ಮಣೋತ್ತಮರು ಹೇಳ್ತಾರೆ, ಮಹಾರಾಜ ಶಾಂತನಾಗಪ್ಪ, ಶಾಂತನಾಗು. ನಿನಗೆ ಇಷ್ಟ ಇದ್ರೆ ಕೇಳು, ಇಲ್ಲ ಅಂದ್ರೆ ಸುಮ್ಮನೆ ಕೂತ್ಕೊಂಡಪ್ಪ. ದಯಾಗಣನಾದ ಶನೇಶ್ವರ ಸ್ವಾಮಿ ಹೆಸರು ಕೇಳಿದ್ರೆ ಆ ತ್ರಿಮೂರ್ತಿಗಳೇ ಗಡಗಡನೆ ನಡಗಿ ಹೋಗುವಾಗ ಅಲ್ಪ ಮಾನವರಾದ ನರಮನುಷ್ಯರು ನಾವು ಯಾವ ಲೆಕ್ಕಪ್ಪ ಭಗವಂತನಿಗೆ? ಬೇಡ ರಾಜ, ಬೇಡ, ನನ್ನ ಮಾತು ಕೇಳು. ನಿನಗೆ ಇಷ್ಟ ಇದ್ರೆ ಕೇಳು, ಇಲ್ಲಾಂದ್ರೆ ಸುಮ್ಮನಿತ್ ಬಿಡಪ್ಪ ಅಂದ್ರೆ ಕೆಟ್ಟ ಕಾಲ ಬಂದ್ಬಿಟ್ಟು ಸತ್ಯವ್ರತ ರಾಜನಿಗೆ ಕೈ ತಟ್ಟಿ ಜೋರಾಗಿ ನಗ್ತಾನಂತೆ. ಏನ್ರಿ ಪುರೋಹಿತರೆ, ನಾನು ಭಯ ಪಡಬೇಕು ಆ ಶನಿಗೆ? ಏನ ಮಾಡಬಲ್ಲ ಶನಿರಾಜನು ನನ್ನ? ಏನ ಮಾಡಬಲ್ಲನ ಶನಿರಾಜನು? ಎಷ್ಟು ಮಾತ್ರದವನು ನನಗೆ ಕೇಳು ಎಂದ. ಎಷ್ಟು ಮಾತ್ರದವನು ನನಗೆ, ಅವನಿಗೆ ನಾನು ಭಯಪಡಲಿ? 64 ವಿದ್ಯೆಗಳಲ್ಲಿ ನಿಪುಣನಾಗಿರುವ ನಾನು ಆ ಒಬ್ಬ ಶನಿಗೆ ಭಯಪಡಬೇಕೆ? ಸಾಕು ನಿಲ್ಲಿಸ್ರಿ. ಬೇಡ ಮಹಾರಾಜ, ಬೇಡ, ನನ್ನ ಮಾತು ಕೇಳು. ಆ ಮಹಾಕಾಳಿಯ ವರಪ್ರಸಾದಿತನಾದ ನನಗೆ, ಬೇತಾಳನ ಸಹಾಯವನ್ನು ಪಡೆದಿರುವ ನನಗೆ, 64 ವಿದ್ಯೆಯನ್ನು ಕಲಿತಿರುವ ನನಗೆ ನಿನ್ನ ಶನಿಯು ಏನು ತಾನೇ ಮಾಡಬಲ್ಲ? ಅವನನ್ನು ಶನಿ ರಾಜ ಅಂತ ಬೇರೆ ಹೊಗಳ್ತಾ ಇದ್ದೀರಲ್ರಿ, ಸಾಕು ನಿಲ್ಲಿಸ್ರಿ. ಯಾವ ರಾಜ್ಯದ ಮೇಲೆ ಯುದ್ಧ ಮಾಡಿ ಗೆದ್ದು ಬಂದಿದ್ದಾನೆ ಅವನನ್ನ ರಾಜ ಅಂತ ಕರಿತಾ ಇದ್ದೀರಲ್ಲ ಪುರೋಹಿತರೆ, ಸಾಕು ನಿಲ್ಲಿಸಿ. ಅಟ್ಟಾಸದಿಂದ ಕೈ ತಟ್ಟಿ ಜೋರಾಗಿ ನಗ್ತಾ ಇದ್ರೆ ಕೆಟ್ಟ ಕಾಲ ಬಂದ್ಬಿಡ್ತು. ಅದೇ ಸಮಯಕ್ಕೆ ಭಗವಂತನ 12 ವರ್ಷದಿಂದ ಕಾಯ್ತಾ ಇದ್ದ ಶನೇಶ್ವರ ಸ್ವಾಮಿ ಇವನ ರಾಶಿಗೆ ಬರಬೇಕಂತ. ಆಗ ಭಗವಂತನಿಗೆ ಸಮಯ ಸಿಕ್ತು. ಗಗನ ಮಾರ್ಗದಲ್ಲಿ ಕಾಗಾರೂಢನಾಗಿ ಕಾಗೆ ಕಟ್ಟಿದ ರಥವನ್ನೇರಿ ಮಹಾನುಭಾವನಾದ ಶನೇಶ್ವರ ಸ್ವಾಮಿ ಗಗನದಲ್ಲಿ ಬರ್ತಾ ಇದ್ದಾನೆ. ಈ ಸತ್ಯವ್ರತ ರಾಜನ ಆಡುವ ಮಾತು ಕೇಳಿಸ್ಕೊಂತಾ ಇದ್ದಾನೆ. ಆ ಭಗವಂತ ಯಾವ ರೀತಿ ಕೇಳಿಸ್ಕೊಂತಾ ಇದ್ದಾನಂತೆ ಅಂತಂದ್ರೆ,
ಗಗನ ಮಾರ್ಗದಲ್ಲಿ ಬರ್ತ ಶನಿ ರಾಜ ಕೇಳಿದನಿ ಮಾತ ಗಗನ ಮಾರ್ಗದಲ್ಲಿ ಬರ್ತ ಶನಿ ರಾಜ ಕೇಳಿದನಿ ಮಾತ ಗರ್ವದಲ್ಲಿ ಮೆರೆಯುವ ಅರಸನ ಗರ್ವಭಂಗ ಮಾಡಲು ತಾನಾಗ ಗರ್ವದಲ್ಲಿ ಮೆರೆಯುವ ಅರಸನ ಗರ್ವಭಂಗ ಮಾಡಲು ತಾನಾಗ ಹರಕರ ಎನ್ನುತ್ತ ಬರದಿಂದಲೇ ತಾ ಬಂಧನಾಗಬಲು ಬೇಗ ಹರಕರ ಎನ್ನುತ್ತ ಬರದಿಂದಲೇ ತಾ ಬಂಧನಾಗಬಲು ಬೇಗ ಬಂಧನಾಗಬಲು ಬೇಗ ಬಂಧನಾಗಬಲು ಬೇಗ ಬಂಧನಾಗಬಲು ಬೇಗ. ಯಾವಾಗ ಆಕಾಶದಲ್ಲಿ ಕಾಗಾರೂಢನಾಗಿ ಹೋಗ್ತಾ ಇದ್ದು ಮಹಾನುಭಾವನಾದ ಶನೇಶ್ವರ ಸ್ವಾಮಿಗೆ ಕೇಳಿಸಿಕೊಂಡ ಎಲ್ಲವೆಲ್ಲವೋ ನರಾಧಮ ಸತ್ಯವ್ರತ 12 ವರ್ಷಗಳಿಂದ ಕಾಯ್ತಾ ಇದ್ದೆ ನಿನ್ನ ರಾಶಿಗೆ ಪ್ರವೇಶ ಮಾಡಬೇಕಂತೇಳಿ ನೀನಾಗೆ ನನ್ನನ್ನು ಬರಮಾಡಿಕೊಂಡೆ ಇದೋ ನಾನು ಭೂಲೋಕಕ್ಕೆ ಬರ್ತಾ ಇದ್ದೇನೆ ಅಂತೇಳಿ ಆ ಕಾಗೆ ಕಟ್ಟಿದ ರಥದ ಲಗಾಮನ್ನು ಒಂದು ಸಾರಿ ಕರ್ರನ್ನು ಎಳೆದ ಮಾತ್ರಕ್ಕೆ ಆ ಕಾಗೆ ಕಟ್ಟಿದ ರಥವು ಆಕಾಶದಿಂದ ಆ ಕಾಳಿಂಗಪುರ ರಾಜ್ಯಕ್ಕೆ ನೇರವಾಗಿ ಭಗವಂತನ ಬರ್ತಾ ಇದ್ದೀನಪ್ಪ ಮಂಗಳ ಬಂದಾನದಲ್ಲಿ ರಾಜ ಭೂಲೋಕಕ್ಕೆ ತಾನು ಬಂದಾನದಲ್ಲಿ ರಾಜ ಭೂಲೋಕಕ್ಕೆ ತಾನು ಕಾಳಿಂಗಪುರದ ಅರಮನೆಗೆ ಬಂದನು ರಾಜ ಬಂದನು ರಾಜ. ಬರುವಾಗ ನಾಡೆಲ್ಲ ಬೆಳಕಾಗಿ ಸ್ವಾಮಿ ಬರುವಾಗ ಬಂದನು ಸ್ವಾಮಿ ಸೆನ್ನಿಯುತನು ಭೂಲೋಕಕ್ಕೆ ಭೂಲೋಕದ ಕಡೆಗೆ ಬಂದನು ಶನಿ ರಾಜ ಭೂಲೋಕಕ್ಕೆ ತಾನು ಬಂದನು ಶನಿ ರಾಜ. ಕನ್ನಡದನು ಬಂದಾನು ಅರಮನೆಗೆ ಕನ್ನ ಬಿಡನು ಬಂದಾನು ಅರಮನೆಗೆ ಸತ್ಯಾಗತನ ಕಂಡುದನು ಹೇಳಿದನು ಹೇಳಿದನು ಬಂದಾನು ಭಗವಂತ ಭೂಲೋಕಕ್ಕೆ ತಾನು ಬಂದಾನು ಭಗವಂತ. ಮಹಾಮಹಿಮನಾದ ಶನೇಶ್ವರ ಸ್ವಾಮಿ ಕಣ್ಣುಗಳಲ್ಲಿ ಕೆಂಡವನ್ನು ಸುರಿಸಿಕೊಂಡು ಗಗನದಿಂದ ನೇರವಾಗಿ ಆ ಕಾಳಿಂಗಪುರ ರಾಜ್ಯದ ಅರಮನೆಗೆ ಬರ್ತಾ ಇದ್ರೆ ಆಕಾಶದಲ್ಲಿ ಭಯಂಕರವಾದ ಗುಡುಗಿನಂತ ಸದ್ದಾಯಿತಂತೆ. ಆ ಗುಡುಗಿನಂತ ಶಬ್ದವಾದಾಗ ಅರಮನೆಯಲ್ಲಿದ್ದ 100 ಜನ ನೋಡಿದ್ರು, ಏನಿದು ಭಯಂಕರವಾದ ಶಬ್ದವಾಯ್ತಲ್ಲ, ಏನಾಯ್ತು ಅಂತ ಎದ್ದು ಆಚೆ ಬಂದು ನೋಡ್ತಾ ಇದ್ರೆ ಆ ಭಗವಂತ ಕಪ್ಪು ರೂಪವನ್ನು ಧರಿಸಿರುವ ಕಲಿಪುರುಷನಾದ ಶನೇಶ್ವರ ತನ್ನ ರಥವನ್ನು ತಂದಲ್ಲಿ ನಿಲ್ಲಿಸಿ ರಥದಿಂದ ಕೆಳಗಿಳಿದು ಢಮ 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 ಢಮನೆ ಬರ್ತಾ ಇದ್ದಾನೆ. ಪ್ರಜೆಗಳೆಲ್ಲ ನೋಡಿದ್ರು, ದಯಾಗಣನಾದ ಶನಿರಾಜನನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ರಂತೆಪ್ಪ. ನೀನೇನಾ ಶನಿರಾಜ ನನ್ನಪ್ಪ, ನೀನೇನಾ ಶನಿರಾಜ. ಆ ಭಗವಂತ ಬಂದು ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ರೆ ಸತ್ಯವ್ರತ ರಾಜ ಮಾತ್ರ ಸಿಂಹಾಸನದ ಮೇಲೆ ಕೂತ್ಕೊಂಡು ಅಟ್ಟಾಸದಿಂದ ನಗ್ತಾ ಇದ್ದಾನೆ. ಯಾರು ಮಂತ್ರಿ? ಅವ್ರು ಬಂದಿರುವವರು ಯಾರು?
ಎಂದಾಗ ದಯಾಗನನಾದ ಶನೀಶ್ವರ ಸ್ವಾಮಿ ಒಳಗಡೆ ಬಂದು ತನ್ನ ಎಡಗಾಲಿನ ಹೆಬ್ಬೆಟ್ಟಿನಿಂದ ಭೂಮಿಯನ್ನು ತುಳಿದ. ಆ ತುಳಿದ ಮಾತ್ರಕ್ಕೆ ಮೇಲೆ ಕುಳಿತಿದ್ದ ಸತ್ಯವ್ರತ ಮಹಾರಾಜನು ಅಲ್ಲಿಂದಲೇ ಕೆಳಗೆ ಢಮ್ಮನೆ ಬಿದ್ದ. ಯಾವಾಗ ಕೆಳಗಡೆ ಬಿದ್ದವನು ಸತ್ಯವ್ರತ ರಾಜನಿಗೆ ಕಣ್ಣು ಮಂಜಾಗೋಯಿತು, ಮಾತು ಬಾರದಾಯಿತು. ಗಡ 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 ನಡುತ್ತಾ ಇದ್ದೇನೆ. ಕಣ್ಣು ಮಂಜಾಯಿತು, ಮಾತು ಬಾರದಾಯಿತು, ದಿಕ್ಕು ತೋಚದಾಯಿತು. ಹುಡುಕಾಡ್ತಾ ಇದ್ದೇನೆ ಸತ್ಯವ್ರತ. ಅಯ್ಯ ಏನಾಯ್ತು ಅಂತೇಳಿ ಆ ಭಗವಂತ ಶನಿರಾಜನ ಪಾದದಲ್ಲಿ ನಿಂತ್ಕೊಳ್ತಾ ಹೋಗ್ತಾ ಇದ್ರೆ ಶನಿರಾಜ ನೋಡಿದ. ಬೀದಿಯಲ್ಲಿ ಕಾಲಿಂದ ಒದ್ದು ಮನೆಯಲ್ಲಿ ಕಾಲಿಡಿಯುವ ನ್ಯಾಯವನ್ನು ಮಾಡ್ತಾ ಇದೀಯಾ ದ್ರೋಹಿ ಅಂತೇಳಿ ತನ್ನ ಎಡಗಾಲಿಂದ ಜಾಡಿಸಿ ಒದ್ದ. ಕೆಳಗಡೆ ಬಿದ್ದು ಒದ್ದಾಡ್ತ ವಿಭ್ರಾಂತನಾದ ಸತ್ಯವ್ರತ ಹೇಳ್ತಾನೆ, ಅಯ್ಯ ಅರಿಯದೇ ನಿನ್ನ ಜರಿದೆನು ದೇವ, ಅಯ್ಯ ಶನಿರಾಜ, ನಿನ್ನ ಮಹಿಮೆಯ ಅರಿಯದೆ ನಾನು ಜರಿದೆನು ಒಡೆಯ, ನನ್ನನ್ನು ಕ್ಷಮಿಸಲಾರೆಯ ಭಾನು ನಂದನ ಶನಿರಾಜ, ಶನಿರಾಜ. ಹೇಳ್ಕೊಳ್ತಾನಪ್ಪ, ತಿಳಿದೆ ನಾನು ಇನ್ನೊಂದು ಎರಡು ಮಾತಾಡ್ಬಿಟ್ಟೆ, ಕ್ಷಮಿಸಲಾರೆಯ ನನ್ನಪ್ಪ, ನನ್ನ ಕ್ಷಮಿಸಲಾರೆಯ. ಕ್ಷಮಿಸಯ್ಯ ಭಾನುಜಾಯ ನೀ, ಕ್ಷಮಿಸಯ್ಯ ಭಾನುಜಾಯ ನೀ, ಹರಿಯಾದೆ ರಾಜ. ಅರಿಯದೆ ನಿನ್ನನ್ನು ಜರಿದೆ ನನ್ನೊಡೆಯ, ಅನುಗ್ರಹಿಸು ದೇವ, ನನ್ನನ್ನು ಅನುಗ್ರಹಿಸು, ನನ್ನನ್ನು ಕ್ಷಮಿಸು ಅಂತೇಳಿ ಕಾಲಿನ ಕಣಕ್ಕೆ ಹೋದ್ರೆ ಭಗವಂತ ನಗ್ತಾನೆ. ಅದಮ ನಿನ್ನ ಮದವ ಮನಸಿ ಮೆಟ್ಟಿ ಮರೆಯುವೆ, ಅದಮ ನಿನ್ನ ಮದವ ಮರೆದು ಮೆಟ್ಟಿ ಮರೆಯುವೆ, ಅಟ್ಟಹಾಸದಿಂದ ಕೈಯ ಕಟ್ಟಿನವೇ ಎಲ್ಲ ನೀನು, ಎಷ್ಟು ಗರ್ವ ನಿನಗೆ ಇಂದು ಕೂಳ ಮೂರ್ಖನೆ, ಎಷ್ಟು ಗರ್ವ ನಿನಗೆ ಇಂದು ಕೂಳ ಮೂರ್ಖನೆ. ಅದು ಮನೆಯಿಂದ ಮದುವ ಮತ್ತು ಮೆಟ್ಟಿ ಮುರಿಯುವೆ, ಮೆಟ್ಟಿ ಮುರಿಯುವೆ, ಮೆಟ್ಟಿ ಮುರಿಯುವ. ಎಲ್ಲವೆಲ್ಲವೋ ಆದಮ, ನನ್ನನ್ನು ಯಾರೆಂದು ತಿಳಿಯದೆ ಅಟ್ಟಹಾಸದಿಂದ ಕೈ ಚಪ್ಪಾಳೆ ಕಟ್ಟಿ ನಗುತ್ತಾ ಇದೆಯಲ್ಲ, ಕೇಳು ನನ್ನ ಮಾತು ಸತ್ಯವ್ರತ. 7 ವರ್ಷಗಳ ಕಾಲ ರಾಜ್ಯ ಕೋಶಾದಿಗಳಿಂದ ನಿನ್ನನ್ನು ದೂರ ಮಾಡಿ ಕಟ್ಟಿಕೊಂಡ ಹೆಂಡತಿ ಮಕ್ಕಳನ್ನು ಕಿತ್ಕೊಂಡು ಅನ್ನ ತಿನ್ನಲು ಕೈಗಳಿಲ್ಲದೆ, ನಡೆದಾಡಲು ಕಾಲುಗಳಿಲ್ಲದೆ, ಕಳ್ಳ ನೆನೆಸಿ ಸುಳ್ಳ ನೆನೆಸಿ ಪರದೇಶಿಯನ್ನಾಗಿ ನಿನ್ನನ್ನು ಮಾಡಿರುತ್ತದೆ. ನಾ ಸೂರ್ಯ ತನೆಯೇನೇ ಅಲ್ಲ, ಛಾಯಾ ಮಾರ್ತಾಂಡನೇ ನಾನಲ್ಲ ಎಂದು ಭಗವಂತ ನಗುತ್ತಾ ಇದ್ರೆ ಗಡ ಗಡ ಗಡನೆ ನಡುತ್ತಾ ಇದ್ದಾನೆಪ್ಪ. ನನಗೆ ತಿಳಿದೇ ಹೋಯಿತು, ಅಜ್ಞಾನಿಯಾದ ಶನಿರಾಜ ನಾನು, ಅಜ್ಞಾನಿಯಾದ ಶನಿರಾಜ ನಾನು, ಮೂರ್ಖತನದಲ್ಲಿ ಮಾತನಾಡಿ ಮೋಸ ಹೋದೆ, ಕ್ಷಮಿಸಲಾರೆಯ ಭಾನು ನಂದನ, ಕ್ಷಮಿಸಲಾರೆಯ ಭಾನು ನಂದನ, ಕ್ಷಮಿಸಲಾರೆಯ ಭಾನು ನಂದನ. ಭಗವಂತ ಕ್ಷಮಿಸಲಾರೆಯ ಭಾನು ನಂದನ,
ಕ್ಷಮಿಸಲಾರೆಯ ಬಾಳು ಭಗವಂತ ಹೇಳ್ತಾನೆ, ಅಯ್ಯ ಹುಲ್ಲು ಮಾನವ ನೀನು ನರ ಮನುಷ್ಯ, ದೇವಾದ ದೇವತೆಗಳಾದ ನಮ್ಮನ್ನು ಹೀಯಾಳಿಸುವಷ್ಟು ಅಹಂಕಾರ ನಿನಗೆ ಬಂದೆ. ನಾನ್ಯಾರು ಗೊತ್ತಾ? ನಾನ್ಯಾರು? ಸೂರ್ಯ ಪುತ್ರ. ನನ್ನನ್ನು ಹೀಯಾಳಿಸುವಂತ ಅಹಂಕಾರ ನಿನಗೆ ಬಂತೆ. ನನ್ನ ಮಹಿಮೆ ನಿನಗೇನು ಗೊತ್ತು? ನನ್ನ ಮಹಿಮೆ ನಿನಗೇನು ಗೊತ್ತು? ಆ ಮಹಾನುಭಾವನು ಅಟ್ಟಹಾಸದಿಂದ ನಗದಂತ ಸತ್ಯವ್ರತನಿಗೆ ತಕ್ಕ ಪಾಠವನ್ನು ಕಲಿಸಿದ. ಇನ್ನು ನೀನೇನು ಹೇಳಿದ್ರು ಕ್ಷಮಿಸಲು ಅಸಾಧ್ಯವೋ ಸತ್ಯವ್ರತ? ಒಂದು ಸಾರಿ ಈ ಶನಿರಾಜನ ಬಾಯಿಂದ ಮಾತು ಬಂತು ಅಂದ್ರೆ ಸೂರ್ಯ ಚಂದ್ರಾದಿಗಳು ಬದಲಾಗಬಹುದು, ಭೂಮಿ ಆಕಾಶಗಳು ತಲೆ ಕೆಳಗಾಗಲಿ. ಈ ಶನಿರಾಜನ ಆಡಿದ ಮಾತು ಎಂದೂ ತಪ್ಪುವಲ್ಲ. ಅನುಭವಿಸು 7 ವರ್ಷಗಳ ಕಾಲ. ಥಟ್ಟನೆ ಮಾಯವಾದ ಭಗವಂತ